ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಕುಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೋಟ ನೀರು, ಸ್ವಲ್ಪ ಉಪ್ಪು ಹಾಕಿ ಆ ನೀರು ಕುದಿಯೋವರೆಗೂ ಬಿಟ್ಟು ನೆಕ್ಸ್ಟು ಇಲ್ಲಿ 1 ಬೌಲ್ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಅದು ನಮಗೆ ಸ್ವಲ್ಪ ಸರಿ, ಇದಕ್ಕೆ ನಾವು ಸರಿ ಅಂತ ಕರಿತೀವಿ. ಈ ಸರಿ ಏನಾದರೂ ನಮಗೆ ತೆಳು ಅನಿಸಿದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ನಾನಿಲ್ಲಿ ನಾದ್ತಾ ಇದ್ದೀನಿ. ಸರಿ ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟು ಸೇರಿಸ್ತಾ ಈ ಥರ ಇದೇ ಮೇನ್ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ರೊಟ್ಟಿ ನೀಟಾಗಿ ಬರಬೇಕು ಅಂದರೆ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ, ಸ್ವಲ್ಪನೂ ಗಂಟು ಇಲ್ಲದೆ ಥರ. ನೋಡಿ ನಾದ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ನೀರು ಹಾಕಿ ಸರಿ ಮಾಡ್ಕೊಂಡಿದ್ದೆ ಅಲ್ವ, ಇಲ್ಲಿ 8 ರೊಟ್ಟಿ ಏನೋ ಮಾಡ್ಕೊಂಡಿದ್ದೀನಿ 1 ಲೋಟ ನೀರಿಗೆ. ನೆಕ್ಸ್ಟ್ ಇಲ್ಲಿ ನಾನು ಈ ಥರ ಸುಡ್ತಾ ಹೋಗ್ತಾಯಿದ್ದೀನಿ. ನೋಡಿ ನೆರಿಗೆ ಕಟ್ತಾಯಿದ್ದೀನಿ. ಇದು ಯಾಕಪ್ಪ ಈ ಥರ ಅಂದರೆ, ಈ ಥರ ನೆರಿಗೆ ಕಟ್ಟೋದ್ರಿಂದ ರೊಟ್ಟಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ಹಾಕ್ತಾನೆ ಈ ಥರ ಉದ್ದುತ್ತಾ ಹೋಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೆಕ್ಸ್ಟ್ ಇದನ್ನು ನಾನು ಒಂದು ಹಂಚಲ್ಲಿ ಹಾಕಿ ಬೇಯಿಸ್ತೀನಿ. ಮೇಲೆ ಸ್ವಲ್ಪ ನೀರು ಹಚ್ಚುತ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಕೆಳಗಡೆ. ನೆಕ್ಸ್ಟ್ ಅದನ್ನು ಈ ಥರ ಮೇಲ್ಗಡೆ ಹಾಕ್ತಾಯಿದ್ದೀನಿ, ಈ ಥರ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ರೊಟ್ಟಿ ಸುಡೋದೇನು ತುಂಬ ಕಷ್ಟ ಅಲ್ಲ, ತುಂಬಾ ಈಸಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.